ಬಾಗಲಕೋಟೆಯಲ್ಲಿ ರೈತರ ಅಹೋರಾತ್ರಿ ಧರಣಿ ನಡೀತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ ರೈತರು. ನಿನ್ನೆಯಿಂದ ಡಿಸಿ ಕಚೇರಿಯ ಎದುರು ರೈತರ ಪ್ರತಿಭಟನೆ ಆಗ್ತಾ ಇದೆ. ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೈಗೊಂಡು ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಅದನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸರ್ಕಾರಗಳು ಬದಲಾವಣೆ ಆಯಿತು, ಅಧಿಕಾರಿಗಳ ಬದಲಾವಣೆಯಾಗಿದೆ. ಆದರೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ, ಈ ಯೋಜನೆ ಪೂರ್ಣಗೊಳಿಸುವಲ್ಲಿ ಯಾರು ಕೂಡ ಆಸಕ್ತಿ ಇಟ್ಕೊಂಡು ಬರ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರು. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂಥ ಪರಿಸ್ಥಿತಿಯನ್ನು ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಮತ್ತು ಇದು ಏನೈತಂದ್ರೆ, ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೇ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವ್ರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರದ ಹೋರಾಟಕ್ಕೆ ಎಲ್ಲ ಮಠಾಧೀಶರು ಮತ್ತು ನಾಯಕರು ಭಾಗವಹಿಸ್ತಕ್ಕಂಥ ಪ್ರಶ್ನೆ ಬರಬಾರ್ದಾಗಿತ್ತು. ಯಾಕಂದ್ರೆ ಈ ಹೋರಾಟದಲ್ಲಿ ಸಂತ್ರಸ್ತರ ಕೊಡುಗೆ ಬಹಳ ದೊಡ್ಡದೈತಿ. ಇವತ್ತು ನಾವು ನಡು ಬೀದಿಯಲ್ಲಿ ನಿಂದಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದದ್ದಕ್ಕೆ ಇಡೀ ರೈತ ಕುಲಕ್ಕೂ ಇದು ಅವಮಾನ. ದಯವಿಟ್ಟು ಈ ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನು, ಸಂತ್ರಸ್ತರ ಸಮಸ್ಯೆ. ಬಾಗಲಕೋಟೆಯಲ್ಲಿ ರೈತರ ಅಹೋರಾತ್ರಿ ಧರಣಿ ನಡೀತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ ರೈತರು. ನಿನ್ನೆಯಿಂದ ಡಿಸಿ ಕಚೇರಿಯ ಎದುರು ರೈತರ ಪ್ರತಿಭಟನೆ ಆಗ್ತಾ ಇದೆ. ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೈಗೊಂಡು ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಅದನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸರ್ಕಾರಗಳು ಬದಲಾವಣೆ ಆಯಿತು, ಅಧಿಕಾರಿಗಳ ಬದಲಾವಣೆಯಾಗಿದೆ. ಆದರೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ, ಈ ಯೋಜನೆ ಪೂರ್ಣಗೊಳಿಸುವಲ್ಲಿ ಯಾರು ಕೂಡ ಆಸಕ್ತಿ ಇಟ್ಕೊಂಡು ಬರ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರು. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂಥ ಪರಿಸ್ಥಿತಿಯನ್ನು ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಮತ್ತು ಇದು ಏನೈತಂದ್ರೆ, ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೇ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವ್ರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರದ. ಹೋರಾಟಕ್ಕೆ ಎಲ್ಲ ಮಠಾಧೀಶರು ಮತ್ತು ನಾಯಕರು ಭಾಗವಹಿಸ್ತಕ್ಕಂಥ ಪ್ರಶ್ನೆ ಬರಬಾರ್ದಾಗಿತ್ತು. ಯಾಕಂದ್ರೆ ಈ ಹೋರಾಟದಲ್ಲಿ ಸಂತ್ರಸ್ತರ ಕೊಡುಗೆ ಬಹಳ ದೊಡ್ಡದೈತಿ. ಇವತ್ತು ನಾವು ನಡು ಬೀದಿಯಲ್ಲಿ ನಿಂದಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದದ್ದಕ್ಕೆ ಇಡೀ ರೈತ ಕುಲಕ್ಕೂ ಇದು ಅವಮಾನ. ದಯವಿಟ್ಟು ಈ ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆಯನ್ನು, ಸಂತ್ರಸ್ತರ ಸಮಸ್ಯೆ. ಬಾಗಲಕೋಟೆಯಲ್ಲಿ ರೈತರ ಅಹೋರಾತ್ರಿ ಧರಣಿ ನಡೀತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸುವಂತೆ ಆಗ್ರಹಿಸಿದ್ದಾರೆ ರೈತರು.
ನಿನ್ನೆಯಿಂದ ಡಿಸಿ ಕಚೇರಿಯ ಎದುರು ರೈತರ ಪ್ರತಿಭಟನೆ ಆಗ್ತಾ ಇದೆ. ಮುಳುಗಡೆ ಹೋರಾಟ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೈಗೊಂಡು ಎಷ್ಟೋ ವರ್ಷಗಳು ಕಳೆದ್ರೂ ಕೂಡ ಅದನ್ನ ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಸರ್ಕಾರಗಳು ಬದಲಾವಣೆ ಆಯಿತು, ಅಧಿಕಾರಿಗಳ ಬದಲಾವಣೆ ಆಗಿದೆ. ಆದರೆ ರೈತರ ಹಿತಾಸಕ್ತಿ ಕಾಪಾಡುವಲ್ಲಿ, ಈ ಯೋಜನೆ ಪೂರ್ಣಗೊಳಿಸುವಲ್ಲಿ ಯಾರು ಕೂಡ ಆಸಕ್ತಿ ಇಟ್ಕೊಂಡು ಬರ್ತಾ ಇಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಾಗಾಗಿ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ರೈತರು. ಸಂತ್ರಸ್ತರ ಅಹೋರಾತ್ರಿ ಧರಣಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮಾಡ್ಲಿಕ್ಕತ್ತಿದ್ದೀವಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸಂತ್ರಸ್ತರ ಜೊತೆ ಆಟ ಆಡಬಾರ್ದು. ಸಂತ್ರಸ್ತರ ಪರಿಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ನಿಮ್ಮ ಜಿಲ್ಲಾಧಿಕಾರಿಗಳ ಗೇಟ್ ಏನೈತಲ್ಲ, ಗೇಟಿನ ರಸ್ತೆ ಮೇಲೆ ಮಲಗಿಸುವಂತ ಪರಿಸ್ಥಿತಿಯನ್ನ ನೀವು ಸರ್ಕಾರದವ್ರು ತಂದಿಟ್ಟಿದ್ದೀರಿ. ಮತ್ತು ಇದು ಏನೈತಂದ್ರೆ ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣ ಆಗಬಾರ್ದು. ಅದಕ್ಕಿಂತ ಮುಂಚೆನೆ ತಾವು ಎಚ್ಚರಿಸಿಕೊಂಡು ಸಂತ್ರಸ್ತರ ಜೊತೆ ಮಾತುಕತೆ ಮಾಡಿ ಈ ನಮ್ಮ ಕೃಷ್ಣಾ ಸಂತ್ರಸ್ತರ ಶಾಪ ಈಗೇನು ವಿಧಾನಸಭೆ ನಡೆಸ್ತಿದ್ದಾರಲ್ಲ, ಅಧಿಕಾರದಲ್ಲಿದ್ದಾರಲ್ಲ ಅವ್ರಿಗೆ ಮತ್ತು ವಿರೋಧ ಪಕ್ಷದಲ್ಲಿ ಇರತಕ್ಕಂತ ಎಲ್ಲ ಮುಖಂಡರುಗಳು ಅವರಿಗೆ ಶಾಪ ತಟ್ಟಲಾರದ ಹೋರಾಟಕ್ಕೆ ಎಲ್ಲ ಮಠಾಧೀಶರು ಮತ್ತು ನಾಯಕರು ಭಾಗವಹಿಸ್ತಕ್ಕಂಥ ಪ್ರಶ್ನೆ ಬರಬಾರ್ದಾಗಿತ್ತು. ಯಾಕಂದ್ರೆ ಈ ಹೋರಾಟದಲ್ಲಿ ಸಂತ್ರಸ್ತರ ಕೊಡುಗೆ ಬಹಳ ದೊಡ್ಡದೈತಿ. ಇವತ್ತು ನಾವು ನಡು ಬೀದಿಯಲ್ಲಿ ನಿಂದಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದದ್ದಕ್ಕೆ ಇಡೀ ರೈತ ಕುಲಕ್ಕೂ ಇದು ಅವಮಾನ. ದಯವಿಟ್ಟು ಈ ಸರ್ಕಾರ ಇನ್ಮೇಲಾದ್ರೂ ಎಚ್ಚೆತ್ತುಕೊಂಡು ಈ ರೈತರ ಸಮಸ್ಯೆ. ಗಣಿನಾಡು ಬಳ್ಳಾರಿಯಲ್ಲಿ ಉಸ್ತುವಾರಿ ಸಚಿವರೇ ಮಾಯವಾಗ್ಬಿಟ್ಟಿದ್ದಾರೆ. ಜಿಲ್ಲೆಯಲ್ಲಿ ನಾನಾ ಸಮಸ್ಯೆ ಇದ್ರೂ ಕೂಡ ಜಿಲ್ಲೆಗೆ ಇಲ್ಲಿ ತನಕ ಸಚಿವರು ಭೇಟಿ ಕೊಟ್ಟಿಲ್ಲ. ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಾಣಂತಿಯರ ಸರಣಿ ಸಾವಾದ್ರೂ ಕೂಡ ಸಚಿವರು ಡೋಂಟ್ ಕೇರ್ ಅಂತಿದ್ದಾರೆ. ಬೆಂಗಲ್ ಚಂಡಮಾರುತದಿಂದ ಜಿಲ್ಲೆಯ ಹಲವೆಡೆ ಬೆಳೆ ನಾಶವಾಗಿದೆ, ರೈತರು ಕಂಗಾಲಾಗಿದ್ದಾರೆ. ರೈತರ ಬೆಳೆ ಹಾನಿಯಾದ್ರೂ ಕೂಡ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ, ನಿರ್ಲಕ್ಷ್ಯ ತೋರ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅನ್ನದಾತರು. ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲೇ ಇರಬೇಕು, ಜಿಲ್ಲೆಯ ಜನರ ಸಮಸ್ಯೆಯನ್ನು ಆಲಿಸಬೇಕು, ಪರಿಹಾರವನ್ನ ನೀಡಬೇಕು. ಬಟ್ ಎಲ್ಲಿದ್ದಾರೆ ಸಚಿವರು? ಹುಡುಕುವಂತ ಪರಿಸ್ಥಿತಿ ರೈತರದ್ದು. ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಫಂಗಲ್ ಚಂಡಮಾರುತದ ಎಫೆಕ್ಟ್ ಸಾಕಷ್ಟು ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ, ಕುರುಗೋಡು ಹಾಗೂ ಸಿರುಗುಪ್ಪ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಈ ಒಂದು ಭತ್ತದ ಬೆಳೆ ನೆಲಕಚ್ಚಿದೆ ಅನ್ನೋದನ್ನ ನಾನೀಗ ಪ್ರತ್ಯಕ್ಷವಾಗಿ ತೋರಿಸ್ತಾ ಇದ್ದೀನಿ. ನೇರವಾಗಿ ರೈತರ ಗದ್ದೆಗೆ ಬಂದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದೆ. ಯಾವ ರೀತಿಯಾಗಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಭತ್ತ ಈ ರೀತಿಯಾಗಿ ನೆಲಕ್ಕೆ ಮಲಗಿರ್ತಕ್ಕಂಥದ್ದು. ಇದು ಕೇವಲ ಏನು ಈಗ ನಾವು ಕೊಳಗಲ್ ಗ್ರಾಮದಲ್ಲಿರ್ತಕ್ಕಂಥ ಒಂದು ಜಮೀನಲ್ಲಿ ಇದ್ದೇವೆ. ಆದ್ರೆ ಇದೇ ರೀತಿಯಾಗಿ ಸಾಕಷ್ಟು ಕಡೆ ಆಗಿದೆ. ಅಂದ್ರೆ ಸುಮಾರು 1,000 ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚು ಭಾಗದಲ್ಲಿ ಭತ್ತ ಈ ರೀತಿಯಾಗಿ ಹಾನಿಯಾಗಿದೆ. ಅಂದ್ರೆ ಈ ರೀತಿಯಾಗಿ ಭತ್ತ ಗಾಳಿಗೆ ಬಿದ್ದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಳುಗಳು ನೆಲಕ್ಕೆ ಉದುರುತ್ತವೆ. ಜೊತೆಗೆ ಇದನ್ನ ಕಟಾವು ಮಾಡತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಕಷ್ಟ ಆಗುತ್ತೆ. ಜೊತೆಗೆ ಕ್ವಾಲಿಟಿ ಕೂಡ ಭತ್ತದ್ದು ಕಡಿಮೆ ಆಗುತ್ತೆ. ಹೀಗಾಗಿ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಆದ್ರೆ ಜಿಲ್ಲಾಡಳಿತ ಆಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲಿಯವರೆಗೂ ಕೂಡ ರೈತರ ನೆರವಿಗೆ ಬರ್ತಾ ಇಲ್ಲ. ಇದು ಕೇವಲ ಒಂದು ಜಮೀನಿನ ಪರಿಸ್ಥಿತಿ ಅಲ್ಲ. ನೀವು ನೋಡಿದ್ರೆ ನೋಡಿದ್ರೆ ಇದೇ ರೀತಿಯಾಗಿ ಭತ್ತದ ಬೆಳೆ ಮಲಗಿರ್ತಕ್ಕಂಥ ದೃಶ್ಯಗಳು ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಜಿಲ್ಲೆಯ ಹಲವಾರು ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ. ಈ ಮೊದಲು ಅಕಾಲಿಕ ಮಳೆಗೆ ರೈತರು ತುತ್ತಾಗಿ ಬೇರೆ ಬೇರೆ ಜೋಳ ಆಗಿರ್ಬೋದು, ಮೆಣಸಿನಕಾಯಿ ಬೆಳೆ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನ ಕಳ್ಕೊಂಡಿದ್ರು. ಈಗ ಭತ್ತದ ಬೆಳೆಗಾರರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾಡಳಿತ ಈ ಬಗ್ಗೆ ಒಂದು ಅಧ್ಯಯನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಟ್ಬಿಟ್ಟು ಈ ಭತ್ತದ ಬೆಳೆಗಾರರಿಗೆ ಒಂದಷ್ಟು ಅವರಿಗೆ ಪರಿಹಾರವನ್ನ ಕೊಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.